ಏನಂತಾರೆ ಡ್ಯಾಡಿ ಡಾಟರ್. ನೀವು ಎಲ್ಲಿಂದ ಬಂದಿರೋದು? ಮೈಸೂರಾ? ಈ ಥರ ತಿಂತಿರ್ಬೇಕು. ಬಟ್ ನಿಮ್ಮ ಕ್ರೇಜ್ ಎಲ್ಲ ನನಗೆ ಅರ್ಥ ಆಗ್ತದೆ. Hi guys, welcome back to my YouTube channel. This is Arshita Manjesh. ಮೈಸೂರು ದಸರಾ ಟೈಮಲ್ಲಿ ತುಂಬ ಇವೆಂಟ್ಸ್ ನಡೆಯುತ್ತೆ. ಅದರಲ್ಲಿ ಒನ್ ಆಫ್ ದ ಬ್ಯೂಟಿಫುಲ್ ಇವೆಂಟ್ ಅಂತ ಅಂದರೆ ಫಲಪುಷ್ಪ ಪ್ರದರ್ಶನ, ಮೀನ್ಸ್ ಫ್ಲವರ್ ಶೋ. ಯಾವುದೋ ಸಾಂಗ್ ನೆನಪಾಗ್ತಿದೆ. ಯಾವ ಸಾಂಗ್? ಓ ಟೈರ್ ಅಡ್ವರ್ಟೈಸ್ಮೆಂಟು. ಎಲ್ಲ ಕಡೆ ಒಂದೊಂದು ಅಡ್ವರ್ಟೈಸ್ಮೆಂಟ್. ಎಲ್ಲ ಬಿಸ್ನೆಸ್. ದಿಸ್ ಇಸ್ ಬಿಸ್ನೆಸ್. Business. If it's my choice. I know, but I did business. Shut up. 9 days of devotion, 9 nights of festivities. ನವರಾತ್ರಿ 9 ದಿನ ದೀಪ ಉರಿಸ್ಬೇಕಲ್ವಾ? ಉರಿಸ್ತಿದಾರ ಅಲ್ಲಿ ನೋಡ್ರಿ, ಅಲ್ಲಿ ಹಾಕಿರೋದು. ವಾವ್, ನೈಸ್. ದಿನ ಮೇ ಬಿ ಸಾರಿ ಚೇಂಜ್ ಮಾಡ್ತಾರೆ ಅನ್ಸುತ್ತೆ. ಅಲ್ಲಲ್ಲ, ದೀಪ ಉರಿಸ್ತಿದ್ದಾರೆ. ಎಲ್ಲಿದೆ ದೀಪ? ಅಲ್ಲಿದೆ. ನಿಜ? ನಂಗೆ ಯಾವಾಗಲೂ ಯಾಮರ್ಸ್ರಿ ನೀವಿಬ್ರು. ಅಪ್ಪಿ, ಇದು ಯಾವ್ದೋ ಫ್ಲಾಶ್ ಬ್ಯಾಕ್ ಅವ್ರೆ. ವಾಟರ್ ಮೇಲೆ ಬಂದು ಪಿಂಕ್ 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 ಪಿಂಕ್. ಆಟ ಫನ್ ಆಡಿಸ್ತಾರೆ. ಬೇಡ ವ್ಲಾಗಲ್ಲಿ, ಫನ್ ಇರಬೇಕು, ಜನ ಎಂಟರ್ಟೈನ್ಮೆಂಟ್ ಬೇಕು. ಹರ್ಷ ಮಂಜುಸ್ ಅಂದ್ರೆ ಯಾರು? ನಾನೇ ಯಾರು? ನಾನೇ ಮಂಜುಸ್ ಅಂಕಲ್ ಯಾರು? ಹೀರೋ. ಹಾಡಿನ ಸಾಲಿನಲ್ಲಿ ಮೂಡಿದ ಪ್ರಾಣದಂತೆ ಚೇತನವಾದಂತೆ. ಏನ್ ಮಗ ತನ್ನ ತನ್ನ ಅಂತ ಎಳಿತಾ ಇದೀಯಾ? ನಿದ್ದೆ ಬತ್ತಾಯ್ತೆ. ಯಾವ್ದಾದ್ರು ಒಂದು ಪದಾನ ಹಾಗೆ ತೆಗೆದು ಬಿಡೋ. ನಾನು ಕಣ್ಣೆದ್ರಿಗೆ ಇದ್ರೆ ಒಂದು ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಟ್ರಿ, ಕಳ್ಸಿ ಆಚೆ. ಅದ್ ನಂಗೆ ಎಡಿಟ್ ಮಾಡ್ಬಿಟ್ರಿ, ತಗೊಂಬಂದು ಇವಳ ಹತ್ರ ಇಟ್ಬಿಡ್ರಿ. ಸರ್ಕಾರ ಜನತೆಗೆ ಏನೇನು ಕೊಟ್ಟಿದ್ದಾರೆ ಅಂತ ಇಲ್ಲಿ ಪ್ರದರ್ಶಿಸಿದ್ದಾರೆ. ಎಲ್ಲರೂ ಕಣ್ತುಂಬ್ಕೊಂಬಿಡಿ. ಪ್ರಿನ್ಸಸ್ ರೆಪೆನ್ಸಿಲ್. ನಾಟ್ ಡ್ಯಾಡಿ ಲಿಟಲ್ ರೆಪೆನ್ಸಿಲ್ ನನ್ನ ಫೇವ್ರೆಟ್, ನನ್ನ ಬೆಲ್. ಮರ್ತೋದು ಎಲ್ಸಾ. ನನ್ನ ಫೇವ್ರೆಟ್ ಅನಬೆಲ್. ಯಪ್ಪ. ಟ್ರೂತ್ ಆರ್ ಡೇರ್. ಇವಾಗ ಟ್ರೂತ್ ಆರ್ ಡೇರ್. ಓಕೆ ಓಕೆ ಓಕೆ. ಡೇರ್, ಟ್ರೂತ್ ಆರ್ ಡೇರ್? ಟ್ರೂತ್. ಆಯ್ತು, ಡೇರ್. ನನ್ನ ಬೆಲ್ಲು. ಓಕೆ, ಬೆಲ್ಲ ಅಂತ. ನಾನೇ ರೆಪೆನ್ಸಿಲ್, ನಾನೇ ಎಲ್ಸಾ. ದೇವರಣೆಗೂ ನಂಗೆ ಅವರೆಲ್ಲ ಯಾರು ಅಂತಾನೆ ಗೊತ್ತಿಲ್ಲ. ಸಿಂಡ್ರೆಲ್ಲ ಆಗುತ್ತಿಲ್ವಾ? ಅದಕ್ಕೆ ಅನಬೆಲ್ಲ. ನಾನೇ ತಗೊಳ್ರಿ. ಓಕೆ, ಟಾಟಾ. ಪ್ರಯಾಣ ಸಮುದ್ರಕ್ಕೆ ಹೋಗಿದ್ದೀರಾ? ಡಾಲ್ಫಿನ್ಸ್ ನೋಡಿದ್ದೀರಾ? ಅಲ್ಲಿ ನೋಡಿ. ಬಾಕಿ ಮಾತೇನು? ಒಂದು ಟಾಸ್ಕ್ ಏನು? ಸೈಡಲ್ಲಿರೋ ಎಲ್ಲ ದೇವಿ ಹೆಸರು ಹೇಳ್ಬೇಕು. ಶೈಲಿಪುತ್ರಿ. ನೆಕ್ಸ್ಟ್ ಕಮಾನ್. ಒಬ್ರೊಬ್ರು ಒಂದೊಂದು. ಇಲ್ಲ ಎಲ್ಲ ಒಂದೊಬ್ರು ಹೇಳ್ಬೇಕು. ನಿಮಗೆ ಗೊತ್ತಲ್ವ? ನೀವು ಹೇಳ್ರಿ. ನಮ್ಮ ಗುರು ಎಲ್ಲ ಒಂದೇ ಹೇಳ್ತಿರೋದು. ನನಗೂ ಆರ್ಡರ್ ವೈಸ್ ಏನು ಗೊತ್ತಿಲ್ಲ. ಆಯ್ತು, ಹೇಳ್ರಿ. ಇದು ಶೈಲಪುತ್ರಿ, ಬ್ರಹ್ಮಚಾರಿಣಿ, ಚಂದ್ರಗಂಟ, ಕೂಷ್ಮಾಂಡ, ಸ್ಕಂದಮಾತ, ಕಾತ್ಯಾಯಿನಿ, ಕಾಲರಾತ್ರಿ, ಮಹಾಗೌರಿ. ಲಾಸ್ಟ್ ಒನ್ ಸಿದ್ಧಿದಾತ್ರಿ, ಮಧ್ಯದಲ್ಲಿರೋದು. ಫೈನ್ ಆಗ್ತಾರೆ. ಗೃಹಲಕ್ಷ್ಮಿ 2000, ಅನ್ನಭಾಗ್ಯ, ಶಕ್ತಿ ಯೋಜನೆ. ಆ ಕಡೆಯವರು ಗೃಹಜ್ಯೋತಿ. ಗಿನ್ನೀಸ್ ವರ್ಲ್ಡ್ ರೆಕಾರ್ಡ್. ಇದು ಫ್ರೀಯಾಗಿ ಕೊಟ್ಟಿರೋದು ವರ್ಲ್ಡ್ ರೆಕಾರ್ಡಾ? ಸಿದ್ದರಾಮಯ್ಯ ನಾನಿನ ಎಂಬಿಗೆ ಜಗವೆಲ್ಲ ನಿನ್ನ ನೋಡಿ ಎಂಬಿಗೆ ಈ ಮನವೆಲ್ಲ ಬಾಳ ನೊಂದಿದೆ.
ಗೈಸ್ ನಾವು ಪ್ರಮೋಷನ್ ಮಾಡ್ತೀವಿ ದೈವಿಕ್ ಈವೆಂಟ್ಸ್ ಅವ್ರು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂತೀನಿ ನಾನು ನನ್ನ ಸೂರ್ಯ ನೀನು ನೀನೆತ್ತಾಗೋದ್ರು ಅತ್ತ ಕಡೆ ತಿರುಗ್ತೀನಿ ನಾನು. ಇನ್ನ ಗೊತ್ತಿಲ್ಲ, ಏರೋಪ್ಲೇನಲ್ಲೆಲ್ಲ ಬರ್ತಾರೆ ಗೊತ್ತಾ ನಮ್ಮಪ್ಪ ಮುಂದೆ ವಿಡಿಯೋದಲ್ಲಿ ಗಾಡಿ ಬಂದ್ಬಿಡುತ್ತೆ ಇವ್ರ ಮೊನ್ನೆ ಹಾಕಿದಾರಲ್ಲ ಆ ತರ ಗಾಡಿ ಮೇಲೆ ಲೈಟ್ ತಾವರೆ ಹೂವಿಂದ ಬರ್ತಾರೆ. ಗಣೇಶ್ ಕೇಳ್ಕೊಂತಾನೆ ದೇವ್ರೆ ಎಲ್ಲ ದೇವ್ರಿಗೂ ಒಳ್ಳೆ ಬುದ್ಧಿ ಕೊಡಪ್ಪ. It is where dreams finds a stage and celebration comes alive. ಫೋನ್ ನಂಬರ್ ಹೇಳ್ತೀನಿ ನೋಡಿ 98806655. ಫೋನ್ ನಂಬರ್ನ ಡಿಸ್ಕ್ರಿಪ್ಷನ್ ಹಾಕಿರ್ತಾರೆ, ಚೆಕ್ ಮಾಡ್ಕೊಂಬಿಡಿ. 1 2 3 ತೆಗಿಪಿ. ನಂಗೆ ಅದೆಲ್ಲ ಬೇಡ, ನಂಗೆ ಸಿಂಡ್ರೆಲಾ ಚಾರಿಯಟ್ ಬೇಕು. ಫ್ಯೂಚರ್ ಮಕ್ಕಳನ್ನ ನೋಡ್ಬೇಕು. ಅಮ್ಮ ಹೆಂಗ್ ಮಾತಾಡ್ತಾರೆ ಗೊತ್ತಾ, ನಮ್ಗೆ ಇನ್ನೂ 30 years ಬಂದ್ರು ಆ ತರ ಮಾಡ್ದಾಳಕ್ ಬರಲ್ಲ. ನಾವು ಗುಡ್ ಗರ್ಲ್ಸ್, ನಾವು ಗುಡ್. ಅಷ್ಟು ಚಿಕ್ಕದಾಗಿದ್ದಾಗ ಅವ್ರ ತರ ಇರ್ಬೇಕು ಅಂತ ಏನಂತಾರೆ ಅನ್ಕೊಂಡಿದೀವಿ. ಬಟ್ ಈಗ ಅವ್ರು ಮಾಡೋದು ನೋಡಿದ್ರೆ ಮೇ ಬಿ ನಮ್ಗಿರ್ಲಿಲ್ಲ ಅಷ್ಟು ಧೈರ್ಯ ಅಂತ ಅನ್ಸುತ್ತೆ. ಈ ಥರ ಎಲ್ಲ ಆಗ್ಬೇಡಿ. ಇನ್ನೂ ಚೆನ್ನಾಗಿದೆ ಅವ್ರದ್ದು. ಇನ್ನೊಂದಷ್ಟು ರ್ಯಾಬಿಟ್ಸ್ ಬಂದವರು ಮಕ್ಕಳು ಥರ ಇರಬೇಕು. ಅದು ನಿಜ. ಅದು ನಿಜ. ಮಾಡ್ಲು ಕರ್ನಾಟಕದಲ್ಲಿ ನೀವು ಒಬ್ರೇನೋ, ನಿಮ್ ಜೊತೆಗಾರ ಯಾರು ಅವರಪ್ಪ? ಅಂತೂ ನಿಜವಾಗ್ಲೂ ಯೂಸ್ ಆಗ್ತದೆ. ಫ್ರೀ ಕೊಟ್ಟಿದ್ದು ಬೈಕ್ ಕೊಡ್ತಾ ಇದ್ದೀರಾ ನೋಡಿ, ರೆಕಾರ್ಡ್ ಆಗಿದೆ. ನಾನಂತೂ ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀನಪ್ಪ. ಎಲ್ಲಿ ಸಿಗ್ತಾ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಎಲೆ ಇಲ್ದಿರೋ ಮರ ನೋಡಿದ್ದೀರಾ ಅಲ್ಲಿ? ವಾವ್, ವಾಟ್ ಅ ಇನ್ವೆನ್ಷನ್. ಚಪ್ಪಾಳೆ ಡ್ಯಾಡಿ ಗೋಲ್ಸ್ ಏನಂತಾರೆ, ಡ್ಯಾಡಿ ಡಾಟರ್. ಯಾರಾದ್ರೂ ಫೋಟೋ ತಗೊಂತ ಇರ್ತಾರಲ್ಲ, ಒಬ್ರು ಫೋಟೋ ತೆಗಿತಾ ಇದ್ದಾರೆ, ಮಧ್ಯದಲ್ಲಿ ಹೋಗಿ ಹಾಯ್ ಅಂತ ಹೇಳ್ಬೇಕು. ಹೇಳಿದ್ದವ್ರಿಗೆ 100 rupees. ಓಕೆ ಓಕೆ. ನಾವು ಒಮ್ಮೆ ವಿಡಿಯೋಸ್ ನೋಡಿ ಅದೆಷ್ಟು ಫ್ಲವರ್ಸು ಇದಿಸ್ಕೊಂಬರ್ಬೋದಲ್ಲ, ಅದು ಇಸ್ಕೊಂಬರ್ಬೇಕಿದಲ್ಲ ಗಿಡಗಳನ್ನ. ಇದು ಒಂದು ಕಂಡೀಷನ್ ಆನ್. ಓಕೆ, ಇಲ್ಲೇ ಹೋಗಿ ಇವಳು ಕಂಡೀಷನ್ ಮುಂಚೆನೇ ಹೇಳಿಲ್ಲ, ನಾವು ಇಷ್ಟ ಬಂದಿದ್ದು ಇವಾಗ ಇವ್ರೆ ಅಂತ. ಹೌದೌದು. 100 rupees. ಕಳ್ಸಿ ಆಚೆ. ವಿನೂತ್ನಗಾರು ನಿಮ್ಮ ಸ್ಕೂಟಿ ಬರ್ಗ್ಮನ್ ನೀಟಾಗಿ ನಿಲ್ಸ್ತೀರ, ಅಲ್ಲಿ ಬಂದ್ಬಿಟ್ಟಿದೆ ನೋಡ್ರಿ. ಗೈಸ್ ಈ ತರ ಟ್ರೂತ್ ಚೂಸ್ ಮಾಡ್ಕೊಂಡು ಮತ್ತೆ ಡೇರ್ ಅನ್ನೋರೆಲ್ಲ ಹಿಂಗೆ ಮಾಡೋದು. ಡೇರ್ ಟ್ರೂತ್ ಆರ್ ಡೇರ್? ಟ್ರೂತ್. ಆಯ್ತು, ಡೇರ್. ಅಲ್ಲಿವರೆಗೂ ಹೆಂಗ್ ಹಚ್ಚಿದ್ರು ಅಂತ ಹಿಂಗೆ ತೋರಿಸ್ತೀನಿ ಬಾ. ಹೋಗೋಣ ಅಜ್ಜಿ ಹತ್ರ. ಏನೇನು ಅಜ್ಜಿಗೆ ಹೋಗಿ ಹಾಯ್ ಅನ್ಬೇಕು. ಯೂಟ್ಯೂಬ್ ಚಾನಲ್ ಇದೆ, ಹಾಯ್ ಎಲ್ಲಿ ಅಂತ. ಅಪ್ಪಡಂ ಪಾಪಡಂ. ಏನದು ಸಾಂಗ್? No, that's not the content you get here. ಮಲಯಾಳಂ ಮಾತ್ರ ಬರೋದು ನನಗೆ ಬರಲ್ಲ. ಅಟ್ಲೀಸ್ಟ್ ತಮಿಳ್ ಆದ್ರೂ ಅಂದ್ರೆ ಏನಾದ್ರು ನನಗೆ ಒಂದೇ ಬರೋದು ಮಲಯಾಳಂ. ಚೇಟ ಎಲ್ಲ ಚೇಟ. ಇನ್ನು ಹ್ಯಾಪಿಯಾ. ಕಮಾನ್ ಗೈಸ್, ಎಣ್ಣೆ ಎಷ್ಟು ಚೆನ್ನಾಗಿದೆ ನೋಡಿ, ತಿನ್ನೋಣ ಬನ್ನಿ. ನೋಡಿ ನೋಡಿ ನೋಡಿ, ಕಲರ್ ಬ್ಲ್ಯಾಕ್ ಮಾಡಿದ್ರೆ ಬೈತಾರೆ ಅವರು. ಹರ್ಷಗೆ ಹೋಗಿ ಹಾಯ್ ಅಂತಾರೆ, ಪೊಲೀಸ್ ಅಂಕಲ್ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹರ್ಷ ಮಂಜೇಶ್ ಚಾನಲ್. ತಿನ್ನೋದೇ, ಆಹಾರ ಮೇಳಕ್ಕೆ ಹೋದ್ರು ತಿನ್ನೋದೆ, ಫ್ಲವರ್ ಶಾಪ್ ಅಲ್ಲೂ ತಿನ್ನೋದೆ. ಹೆಣ್ಮಕ್ಳು ತಿನ್ಬೇಕು, ಸ್ಟ್ರಾಂಗ್ ಆಗಿರ್ಬೇಕು. ಹಾಯ್ ಸರ್, ನೀವು ಎಲ್ಲಿಂದ ಬಂದಿರೋದು? ಮೈಸೂರಾ? ರಾಯಚೂರ? ಯಾವ ಎಷ್ಟು ದಿನ ಇಲ್ಲ? ಏನ್ ಮಾತಾಡಿದಾರ? ಥ್ಯಾಂಕ್ ಯು. ಹೆಂಗೆ ನಾವು ಕೇಳಿದೆ ನೀವು ಎಲ್ಲಿಂದ ಬಂದಿರೋದು ಅಂದರೆ ರಾಯಚೂರಿಂದ ಬಂದಿರೋದು. ನಿನ್ನೆ ಎಷ್ಟು ದಿನ ಇಲ್ಲ ಇರಬೇಕು ನೀವು ಅಂದರೆ 10 days ಅಂತ. ನಂಗೆ ಗೊತ್ತಿತ್ತು ಅವ್ರು ಇಲ್ಲಿಯವರಲ್ಲ ಅಂತ. ಕೊಟ್ಟರೆ ಇಸ್ಕೊಂಡು ಬಾ ಅಂತ ಹೇಳ್ತಾರೆ. ಕೊಡಲ್ವೇ? ಎತ್ಕೊಂಡು ಹೋಗ್ಬೋದೇನೋ, ನಿನ್ನೆ ಎತ್ಕೊಂಡು ಹೋಗ್ತಾರೆ. ಅದಂತೂ ನಿಜ ಇರಲ್ಲ. ಸ್ಟಿಲ್ ಗುಡ್ ಜಾಬ್. ಪಾಪಡ ಅದು ಹಪ್ಪಳ ಅನ್ಬಾರ್ದಾ? ಅನ್ಬೋದು.
100 ರುಪೀಸ್ ಕೊಡಲ್ಲ ಅವಳು, ಬಟ್ 100 ರುಪೀಸಿಗೆ ಏನಾದ್ರು ಕೊಡಿಸ್ತಾಳೆ. ತಿನ್ಸಿದ್ರೆ ಇಲ್ಲಾಂದ್ರೆ ಏನು ಕೊಡ್ಸೋದು ನನಗೆ ಬಿಟ್ಟು. ಪ್ರೇರಣಾ ಗಾರು, ಪ್ರೇರಣಾ ಏನು ಹೇಳು? ಹೆಣ್ಮಕ್ಳು ಹೆಂಗಿರ್ಬೇಕು ಗೊತ್ತಾ? ನಿಂತರ ಸೆಲ್ಫ್ ಅಪ್ರಿಷಿಯೇಷನ್, ಸೆಲ್ಫ್ ಲವ್ ಇಸ್ ಇಂಪಾರ್ಟೆಂಟ್. ಅದಕ್ಕೆ ಹುಡುಕಿ ಹುಡುಕಿ ಇಂಥ ಫ್ರೆಂಡ್ಸ್ ಮಾಡ್ಕೊಳ್ಳಿ. ಅಲ್ಲ, ನಾವು ಫುಡ್ ಬ್ಲಾಗರ್ಸ್ ಆಗಬೇಕು. ಯಾಕಂದ್ರೆ ಫುಡ್ ಇಸ್ ಅ ಬೇಸಿಕ್ ನೀಡ್, ಎಲ್ಲ ಕಡೆ ಇರಲೇಬೇಕು, ಇಲ್ಲ ಅಂದ್ರೆ ನಾವು ಫುಡ್ ಬ್ಲಾಗ್. ವಾಟ್ ಅಬೌಟ್ ಆಕ್ಸಿಜನ್? ಅದು ಫಸ್ಟ್ ಇದು ಸೆಕೆಂಡು, ಹಿಂದೆ ಬನ್ನಿ. ಆಯ್ತು, ಥರ್ಡು ವಾಟರ್ ಸೆಕೆಂಡು. ಗೀತಾ ಗೋವಿಂದಂ ನೋಡಿದ್ಯಾ? ಪ್ರಸಾದ್ ನೀನು ನೋಡಿದ್ಯಾ? ಅಮ್ಮ ಎಲ್ಲೂ అలాగే ತಿನ್ನಾಲಿ ಅಂತ ಹೇಳ್ತಾರಲ್ಲ, ಆ ಥರ. ಕರೆಕ್ಟ್. ದೊಡ್ಡದು ಅಲ್ಲ ಹಚ್ತವ್ರೆ, ನ್ಯೂಟ್ರಿಷನ್ ಓದ್ತಿದ್ದೀರಲ್ಲ, ಹಿಂಗೆಲ್ಲ ಫಾಸ್ಟ್ ಫುಡ್ಸ್ ಎಲ್ಲ ತಿಂತಿದ್ದೀರಾ. ವಾಟ್ಸ್ ಯುವರ್ ಒಪಿನಿಯನ್? ಪೀಪಲ್ ವಾಂಟ್ ಟು ನೋ. ಪ್ರೇರಣಾ ತುಂಬ ದಿನದ ಕನಸಾಗ್ತಿದೆ. ಅದು ಹಿಡ್ಕೊಂಡು ಹಿಂಗೆ ತಿನ್ನಿಸ್ತಾ ಇರೋ ನಂಗೆ ಡೈಲಿ ತಿನ್ಕೊಂಡು ಕುತ್ಕೊಂಡ್ಬಿಡ್ತೀವಿ. ಏನು ಹೇಳಿದ್ದೆ ನಾನು? ಹೆಣ್ಮಕ್ಳು ತಿಂತಾರೆ ಚೆನ್ನಾಗಿರ್ಬೇಕು. ಲೈಕ್ ತಿನ್ನಬಾರ್ದು ಅಂತ ಏನೂ ಇಲ್ಲ, ಈ ಥರ ತಿಂತಿರ್ಬೇಕು. ಆ್ಯಂಡ್ ಬ್ಯಾಲೆನ್ಸ್ ಇಸ್ ಕೀ. ನನ್ನ ಕೇಳಿದರೆ ಈ ಥರ ಕ್ವಶನ್ಸ್ ಎಲ್ಲ ನಮ್ಮ ಕಾಲೇಜ್ ಒಳಗಡೆ ಕೇಳಬಾರ್ದು. ಕಾಲೇಜ್ ಒಳಗಡೆ ಕೇಳಿದರೆ ನಾವು ಬೇರೆ ಆನ್ಸರ್ ಕೊಡ್ತೀವಿ, ಕಾಲೇಜ್ ಆಚೆಗೆ ಕೇಳಿದರೆ ಇನ್ನೊಂದು ಬೇರೆ ಆನ್ಸರ್ ಕೊಡ್ತೀವಿ. ಪ್ರಾಬ್ಲಮ್ಸ್ ಆಫ್ ಪೀಪಲ್ ಹ್ಯಾವಿಂಗ್ ಸ್ಪೆಕ್ಸ್. ಹೌದು, ಎಲ್ಲ ಮಾಡಬಾರ್ದು ಅಂತ ಇಲ್ಲ, ಒಂದೇ ಸತಿ ಐ ಮೀನ್ ಲೈಫ್ ಇಸ್ ಜಸ್ಟ್ ಒನ್ಸ್ ಅಂತಾರಲ್ಲ, ಜೀವನ ಮಾಡೋದು ಒಂದೇ ಸತಿ. ಲೈಫ್ ಎಷ್ಟು ಸತಿ ಆದರೂ ಬರ್ಬೋದು, ಆದರೆ ನಿಮಗೆ ನೆನಪಿರೋದು ಒಂದೇ ಸತಿ. ಅದು ನಿಜ. ಎಂಜಾಯ್ ಮಾಡಿ, ಹೆಲ್ತಿಯಾಗು, ಏನಂತಾರೆ ಫಿಟ್ನೆಸ್. ಹೊಗೆ ನೋಡಿ, ಹೊಗೆ ಮಸಾಲ ದೋಸೆದು ಹೋಗಿ ತಿಂತೀರಾ? ದಾವಣಗೆರೆ ಬೆಣ್ಣೆ ದೋಸೆ, ಮುಲ್ಬಾಗಲ್ ದೋಸೆ. ಫ್ಯೂಚರಲ್ಲಿ ಫಿಟ್ನೆಸ್ ವೀಡಿಯೋಸು ಮಾಡ್ತಾರೆ ಹರ್ಷದವ್ರೆ. ನಾವಿಬ್ರು ಅವಾಗ ಬರ್ತಿರ್ತೀವಿ ಮಧ್ಯದಲ್ಲಿ ಎಲ್ಲ ಹೇಳ್ತೀವಿ. ಇಲ್ಲ ಸುಭಾಷ್ ಅವರು ಹೆಂಗೆ ತಿಂತಾರೋ ಅವ್ರು ಜಿಮ್ ಮಾಡ್ಕೊಂಡಿಲ್ವಾ, ಆರಾಮಾಗಿ ಫಿಟ್ಟಾಗಿ ಯಾವುದು ತಿನ್ನಬಾರ್ದು ತಿನ್ಬೋದು ಅಂತ ಏನೂ ಇರಲ್ಲ. ಎಷ್ಟು ತಿಂತೀರಾ, ಏನೇನು ಮಾಡ್ತೀರಾ, ಫುಲ್ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರೇರಣಾ ಅವರು ಫುಲ್ಲು ಸುಭಾಷ್ ಫ್ಯಾನ್. ಸುಭಾಷ್ ಫ್ಯಾನ್. ಆಂಟಿ ನೋಡ್ಕೊಳ್ಳಿ ಸ್ವಲ್ಪ. ಆಗಿ ಮಾಡಿ ಆಂಟಿ ಹೆಂಗೆ ಗೊತ್ತಾ, ನಾವು ತಿನ್ಬೇಕು ಅನ್ಸುತ್ತೆ, ತಗೊಂತೀವಿ, ಆದರೂ ನಮ್ಮ ಹೊಟ್ಟೆ ಇಷ್ಟೇ. ಕಣ್ಬೇಕು ಅನ್ಸುತ್ತೆ, ಹೊಟ್ಟೆ ಬೇಡ ಅನ್ಸುತ್ತೆ. ತೆಲುಗಲ್ಲಿ ಏನಂತಾರೆ ಗೊತ್ತಾ? ಕಲ್ಲು ಕಾವಾಲನಿಪಿಸ್ತದೆ ಕಡ್ಕೋದಂತೆ. ಐಸ್ ಕ್ರೀಮ್ ಕೊಡ್ಸಿರೋದು ವಿನಿತಾ ಡೇಟ್ ಕಂಪ್ಲೀಟ್ ಮಾಡಿ. ನಂಗೆ ಗೊತ್ತಿರಲಿಲ್ಲ, ಅದು ತಗೊಂಡು ಫುಡ್ನ ವೇಸ್ಟ್ ಮಾಡಲ್ಲ. ಹಿಡ್ಕೊಂಡು ಇನ್ನೊಂದು 1 hour ಆದರೂ ತಿಂತೀವಿ, ಸಾಕೋದಿಲ್ಲ. ಇಲ್ಲಾಂದ್ರೆ ಪ್ರೇರಣೆಗೆ ತಿನ್ನಿಸ್ತೀವಿ ಪ್ರೀತಿಯಿಂದ. ಪ್ರೀತಿಯಿಂದ ತಿನ್ಸೋದು. ಕಮನ್ ಬಿ. ಇವತ್ತು ನಾವು ತಿಂದಿರೋ ಯಾವ ಐಟಮ್ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಗೈಸ್. ಹೌದು, ಏನು ಚೆನ್ನಾಗಿಲ್ಲ. ಆಹಾರ ಮೇಳಗೆ ಹೋಗಿ ಆಹಾರನ ಟ್ರೈ ಮಾಡಿ, ಫ್ಲವರಿಗೆ ಬಂದು ಆಹಾರ ಮಾಡಬೇಡಿ. ಅದಂತೂ ನಿಜ. ನಿನ್ನೆ ಮಡಿಕೆ ಸೋಡಾ ಚೆನ್ನಾಗಿತ್ತು, ಇವತ್ತು ಮಟ್ಕ ಕುಲ್ಫಿ. ನಾನು ಕುಕ್ ಮಾಡ್ಕೊಂಡು ತಿಂತೀನಿ, ಟ್ರೋಲ್ ಆಗ್ಬಿಡ್ತೀನಿ ಆಮೇಲೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಟ್ರೋಲ್ ಆಗಲ್ಲ. ನೈಸ್. One eternity later. ಕೈ ಕೈ ಬಾನವಿ, ಕೈ 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 ಅಂದರೆ ಕೈ ಬೆಟರ್. ಪ್ಲೀಸ್ ವಾಚ್ ಅವರ್ ಪ್ರೀವಿಯಸ್ ವಿಡಿಯೋ ಫಾರ್ ಮಡಿಕೆ ಸೋಡಾ ಆ್ಯಂಡ್ ದಿಸ್ ವಿಡಿಯೋ ಫಾರ್ ಮಟ್ಕಾ ಕುಲ್ಫಿ. ಅವ್ರ ಸ್ಟಾಲ್ ಮುಂದೆನೇ ನಿಂತ್ಕೊಬಿಟ್ಟು ಅವ್ರ ಮುಂಚೆನೇ ನಾವು ಅಂತ ಮಾಡ್ತಿದ್ದೀವಿ. ಐಸ್ ಕ್ರೀಮ್ ಚೆನ್ನಾಗಿದೆ, ಅದು ಡ್ರೈ ಫ್ರೂಟ್ಸ್ ಕಹಿ ಕಹಿ ಚೆನ್ನಾಗಿಲ್ದ್ರದ್ದು ಹಾಕ್ಬಿಟ್ಟಿದ್ದಾರೆ. ಅದಕ್ಕೆ ಫ್ಲೋರ್ ಶೋಗೆ ಬಂದು ಆಹಾರ ಮಾಡಬಾರ್ದು ಅನ್ನೋದು. ಬಾ, ಎಲ್ಲರೂ ಅನ್ಕೊಂಡಿರ್ತಾರೆ ಅದಂಗೆ ಅವ್ರು ಸತ್ತೋದ್ರು, ಅದು ಯಾಕಷ್ಟು ಬೇಗ ಸತ್ತೋದ್ರು ಅಂತ ಅನಿಸ್ತಾ ಇರುತ್ತೆ. ಹೂವು ಹರಳಿದೆ, ಮನೆ ತುಂಬಿದೆ. ಸೊ ನೀವು ಬಂದು ಕಣ್ ತುಂಬಿಕೊಳ್ಳಿ. ಬಂತಮ್ಮ ಸಾಂಗ್ ಕೇಳ್ತಿದ್ನ, ಅದ್ರೊಳ್ಳೆ ಪುಟ್ಪುಟಾಣಿಗೆ ಬುಡು 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 ಅಂತ ನಡ್ಕೊಂಡು ಓಡ್ತಾ ಇರ್ತಾರೆ ಅಷ್ಟು ಚೆನ್ನಾಗಿ. ನಂಗೆ ಇನ್ನೂ ಜ್ಞಾಪಕ ಇದೆ ಆ ಡೇ ಗೊತ್ತಾ, ನಮ್ಮ ಯೂನಿವರ್ಸಿಟಿಯಲ್ಲಿ ಇದ್ದಾಗ ಡಿಗ್ರಿಯಲ್ಲಿ. ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಹೇಳಿದ್ರೆ ಇಟ್ ವಾಸ್ ಸೋ ಗುಡ್ ಅಂತ ಹೇಳ್ಬೋದು. ತುಂಬ ಲೈಕ್ ಪೀಸ್ಫುಲ್ ಆಗಿ, ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ನೀವು ಬಂದು ಎಕ್ಸ್ಪೀರಿಯನ್ಸ್ ಮಾಡ್ಬೋದು. ಇಷ್ಟ ಆಗಿತ್ತು ನಮ್ಮದು ಫ್ಲವರ್ ಶೋ ಡೇ. ಲೈಕ್, ಶೇರ್, ಸಬ್ಸ್ಕ್ರೈಬ್. ನನ್ಗೆ ಗೊತ್ತಿಲ್ಲ ಎಲ್ಲ ಅಪ್ಪು ಮೂವೀಸ್ ನಾನು ನೋಡಿಲ್ಲ, ಬಟ್ ನಿಮ್ಮ ಕ್ರೇಜ್ ಎಲ್ಲ ನನಗೆ ಅರ್ಥ ಆಗ್ತದೆ. ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ. ನಿನ್ನ
ಬಿಸಿಯ ಹನಿಗಳು ಭೂರು ಕಥೆಯ